ಪ್ರಪಂಚದ ಯಾವುದೇ ಭಾಷೆಗಳಲ್ಲಿ ಇಲ್ಲದೆ ಇರ್ತಕ್ಕಂಥ ಒಂದು ಅದ್ಭುತ ಸಂಗತಿ ಕನ್ನಡ ಭಾಷೆಯಲ್ಲಿ ಇದೆ ಎಂದರೆ ನಂಬ್ತೀರಾ? ಹೌದು, ನಂಬಲೇಬೇಕು. ಅದಕ್ಕೆ ತಾನೇ ಕನ್ನಡ ಭಾಷೆಯನ್ನು ವಿಶ್ವದ ಲಿಪಿಗಳ ರಾಣಿ ಎನ್ನುವುದು. ಕನ್ನಡಿಗರಾಗಿರುವ ನಾವು ಈ ಒಂದು ಹೆಮ್ಮೆಯ ವಿಷಯವನ್ನು ತಿಳಿದುಕೊಳ್ಳಲೇಬೇಕು. ಕನ್ನಡದ ಒಂದು ಅಂಕಲಿಪಿ ಕಾವ್ಯ ಸುಮಾರು 500ಕ್ಕೂ ಅಧಿಕ ಭಾಷೆಗಳಲ್ಲಿ ಓದಬಹುದಾಗಿದೆ. ಇದು ಓದುಗರ ಬುದ್ಧಿಮಟ್ಟವನ್ನು ಅಳೆಯುವ ಮಾನದಂಡವೂ ಹೌದು. ಸಾಮಾನ್ಯವಾಗಿ ನಾವು ಹೆಚ್ಚಿನದಾಗಿ ಎಡದಿಂದ ಬಲಕ್ಕೆ ಓದುತ್ತೇವೆ. ಕೆಲವು ಭಾಷೆಗಳಲ್ಲಿ ಬಲದಿಂದ ಎಡಕ್ಕೆ ಬರೆಯುವ ಪ್ರಮೇಯವೂ ಇದೆ. ಕನ್ನಡದ ಪ್ರಾಚೀನ ಜೈನ ಕವಿ ಕುಮುದೇಂದು ರಚಿಸಿದ ಸಿರಿಭೂವಲಯ ಅಂಕಲಿಪಿ ಕಾವ್ಯವು ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ, ಮೇಲಿನಿಂದ ಕೆಳಕ್ಕೆ, ಕೆಳಗಿನಿಂದ ಮೇಲಕ್ಕೆ, ಹೀಗೆ ಹಿಂದು ಮುಂದು, ಅಡ್ಡವಾಗಿ, ಲಂಬವಾಗಿ, ಓರೆಯಾಗಿ ಯಾವ ರೀತಿ ಓದಿದರೂ ಪ್ರಪಂಚದಲ್ಲಿನ ಸುಮಾರು 500ಕ್ಕೂ ಅಧಿಕ ಭಾಷೆಗಳಲ್ಲಿ ಈ ಒಂದು ಕನ್ನಡ ಕಾವ್ಯವನ್ನು ಓದಬಹುದಾಗಿದೆ. ಯಾವುದೇ ಒಂದು ಕಾವ್ಯವನ್ನು ವರ್ಣಮಾಲೆಯ ಅಕ್ಷರಗಳನ್ನು ಹಾಗೂ ಪದಗಳನ್ನು ಬಳಸಿಕೊಂಡು ಬರೆಯಲ್ಪಟ್ಟರೆ ಈ ಒಂದು ಕಾವ್ಯವು ಅಂಕಲಿಪಿ ಎಂದರೆ ಅಂಕೆಗಳ ಮೂಲಕ ಬರೆಯಲ್ಪಟ್ಟಿದೆ. ಕಂಪ್ಯೂಟರ್ಗೆ ಅಥವಾ ಗಣಕಯಂತ್ರಕ್ಕೆ ಮಾನವ ಭಾಷೆ ಅರ್ಥವಾಗುವುದಿಲ್ಲ. ಅದು ಮಷಿನ್ ಲ್ಯಾಂಗ್ವೇಜ್ ಅಥವಾ ಬೈನರಿ ಕೋಡ್ ಅನ್ನು ಮಾತ್ರ ಅರ್ಥೈಸಿಕೊಳ್ಳುತ್ತದೆ. ಮಾನವ ಮಷಿನ್ ಲ್ಯಾಂಗ್ವೇಜ್ ಅನ್ನು ಅರ್ಥೈಸಿಕೊಳ್ಳಬೇಕೆಂದರೆ ಡಿಕೋಡಿಂಗ್ ತಂತ್ರಜ್ಞಾನವನ್ನು ಬಳಸಬೇಕಾಗುತ್ತದೆ. ಅದೇ ರೀತಿಯಲ್ಲಿ ಈ ಕಾವ್ಯವನ್ನು ಓದುವಾಗ ಅಂಕಿಗಳು ಇರುವ ಜಾಗದಲ್ಲಿ ಕೆಲವೊಂದು ಅಕ್ಷರಗಳನ್ನು ಸೇರಿಸಿ ಕಾವ್ಯವನ್ನು ಓದಬೇಕಾಗಿರುತ್ತದೆ. ಯಾವ ಭಾಷಿಗರು ಸಹ ಈ ಒಂದು ಕಾವ್ಯವನ್ನು ಓದಬಹುದಾಗಿದೆ. ಇದು ಓದುಗರ ಭಾಷಾ ಜ್ಞಾನವನ್ನು ಪರೀಕ್ಷಿಸುವ ಜಾಲವೂ ಆಗಿದೆ. ಮಾಯಾಚೌಕ, ಮ್ಯಾಟ್ರಿಕ್ಸ್, ಸುಡುಕು, ಪದಬಂಧ, ಕೋಡಿಂಗ್, ಡಿಕೋಡಿಂಗ್ ತಂತ್ರಜ್ಞಾನವನ್ನು ಇಲ್ಲಿ ಬಳಸಬೇಕಾಗುತ್ತದೆ. ಸಂಖ್ಯಾ ಅಕ್ಷರಗಳ ರಹಸ್ಯಗಳಿರುವುದರಿಂದ ಮೆದುಳಿನ ಚುರುಕುತನ ಹೆಚ್ಚಿ ಬುದ್ಧಿ ಹಾಗೂ ಸ್ಮರಣ ಶಕ್ತಿ ಹೆಚ್ಚುತ್ತದೆ. ಲಾಜಿಕಲ್ ಥಿಂಕಿಂಗ್ ಅಥವಾ ವಿಶ್ಲೇಷಣಾ ಸಾಮರ್ಥ್ಯ ವೃದ್ಧಿಯಾಗುತ್ತದೆ. ಕನ್ನಡ ಭಾಷೆಯ ಪ್ರಾಚೀನತೆ, ಕನ್ನಡ ಸಾಹಿತ್ಯದ ಅರಿವು, ಪದ ಸಂಪತ್ತು ಮತ್ತು ವ್ಯಾಕರಣ ಜ್ಞಾನ ವೃದ್ಧಿಯಾಗಿ ಕಾವ್ಯ ರಚನೆಯ ಶೈಲಿ ಪರಿಚಯವಾಗುತ್ತದೆ. ಇದು ಕೇವಲ ಒಂದು ಕಾವ್ಯವಲ್ಲ, ವಿಶ್ವದಲ್ಲಿಯೇ ಅಪರೂಪವಾದ ಅಂಕಲಿಪಿ ಕಾವ್ಯವಾಗಿದ್ದು ಕನ್ನಡದ ಬೌದ್ಧಿಕ ಸಾಮರ್ಥ್ಯವನ್ನು ತೋರಿಸುತ್ತದೆ. ಶತಮಾನಗಳ ಹಿಂದೆ ರಚಿತವಾಗಿರುವ ಈ ಕೃತಿ ಆ ಕಾಲದಲ್ಲಿಯೇ ಕನ್ನಡದಲ್ಲಿ ಇಷ್ಟು ಉನ್ನತ ಮಟ್ಟದ ಸಾಹಿತ್ಯ ರಚನೆ ಆಗಿರುವುದು ನಮ್ಮ ಭಾಷೆಯ ಮಹತ್ವವನ್ನು ಸಾರುತ್ತದೆ. ಇದು ಕನ್ನಡ ಭಾಷೆಯ ಶ್ರೀಮಂತಿಕೆಯನ್ನು ಇಡೀ ಜಗತ್ತಿಗೆ ಪರಿಚಯಿಸುತ್ತದೆ. ನಮ್ಮ ಕನ್ನಡ ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಹೆಮ್ಮೆಯ ಸಂಕೇತವಾಗಿದೆ. ಸ್ನೇಹಿತರೆ, ನೀವು ಈ ಒಂದು ಅಂಕಲಿಪಿ ಕಾವ್ಯವನ್ನು ನಿಮಗೆ ತಿಳಿದಿರುವ ಭಾಷೆಯಲ್ಲಿ ಓದಿ ಅರ್ಥೈಸಿಕೊಳ್ಳಿ. ಜ್ಞಾನ ಸಂಪತ್ತಿನ ಭಂಡಾರವೇ ಆಗಿರುವ ಇಂತಹ ಕಾವ್ಯಗಳನ್ನು ಓದಿ ಮುಂದಿನ ಪೀಳಿಗೆಗೂ ಪರಿಚಯಿಸುವುದು ನಮ್ಮ ಕರ್ತವ್ಯವಾಗಿದೆ. ಇಂತಹ ಕನ್ನಡದ ಅದ್ಭುತ ವಿಷಯಗಳಿಗಾಗಿ ತಪ್ಪದೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.